ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, NSDL IPO ಡೀಟೇಲ್ಸ್. NSDL ಅವರ IPOನ ಫೈನಲೈಸ್ ಮಾಡಿದ್ದಾರೆ. IPO ಪ್ರೈಸ್ ಬ್ಯಾಂಡು 760 to 800 rupees per ಶೇರ್, ಹಾಗೂ ಇದು 27% ಡೌನ್ ಫ್ರಮ್ ದ ಅನ್ಲಿಸ್ಟೆಡ್ ಮಾರ್ಕೆಟ್ ಪ್ರೈಸ್ ಆಫ್ ಅರೌಂಡ್ 1025 per ಶೇರ್. ಅಪರ್ ಬ್ಯಾಂಡಲ್ಲಿ ಈ ಕಂಪ್ನಿ ಲಿಸ್ಟ್ ಆದರೆ ಕಂಪ್ನಿದ ಮಾರ್ಕೆಟ್ ಕ್ಯಾಪು ಅಪ್ರಾಕ್ಸಿಮೇಟ್ಲಿ 16,000 crores ಇರುತ್ತೆ. NSDL ಶೇರ್ಸ್ದು ಅನ್ಲಿಸ್ಟೆಡ್ ಪ್ರೈಸು 1025 ಇದೆ, ಹಾಗೂ ಆಲ್ರೆಡಿ ಅದು 20% ಬಿದ್ದಿದೆ ಫ್ರಮ್ ದ ಪೀಕ್ ಇನ್ ಜೂನ್ 2025 ಆಫ್ 1275. ಸೊ ಯಾರಾದರೂ ಅನ್ಲಿಸ್ಟೆಡ್ ಶೇರ್ಸ್ ತಗೊಂಡವರು ದೊಡ್ಡ ಲಾಸಲ್ಲಿ ಕೂತಿರ್ತಾರೆ. ಹಾಗೂ ಇದೇ ಥರನೇ HDB ಫೈನಾನ್ಷಿಯಲ್ ಸರ್ವಿಸಸ್, ಟಾಟಾ ಟೆಕ್ನಾಲಜೀಸ್, AGS ಟ್ರಾನ್ಸಾಕ್ಟ್, UTI ಅಸೆಟ್ ಮ್ಯಾನೇಜ್ಮೆಂಟ್, ಸುಮಾರು ಕಂಪ್ನೀಸು ಅನ್ಲಿಸ್ಟೆಡ್ ಮಾರ್ಕೆಟಲ್ಲಿ ತುಂಬ ಹೈಪಲ್ಲಿ ಜಾಸ್ತಿಯಲ್ಲಿ ಟ್ರೇಡ್ ಆಗ್ತಾ ಇರ್ತದೆ. ಮತ್ತು ಆ್ಯಕ್ಚುಲಿ ಮಾರ್ಕೆಟ್ಸಿಗೆ IPL ಬರುವಾಗ ಅದು ತುಂಬ ಕಮ್ಮಿಗೆ ಅವರು ಅಲ್ಲಿ ಇಶ್ಯೂ ಮಾಡ್ತಾರೆ. NSDL IPO ಡೇಟ್ಸು ಜುಲೈ 30th, ಆಗಸ್ಟ್ 1, ಹಾಗೂ ಇದು ಕಂಪ್ಲೀಟ್ಲಿ ಆಫರ್ ಫಾರ್ ಸೇಲು 4,011 ಕೋಟಿ ಕಲೆಕ್ಟ್ ಮಾಡ್ತಾರೆ ಈ IPO ಅಲ್ಲಿ. ನ್ಯೂಸ್ ನಂಬರ್ 2, ಬಜಾಜ್ ಫೈನಾನ್ಸ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2024 16,100 crores, ಏಪ್ರಿಲ್ ಟು ಜೂನ್ 2025 19,524 crores, 21.2% ಅಪ್. ನೆಟ್ ಪ್ರಾಫಿಟ್ 3,912 crores ಇಂದ 4,765 crores ಆಗಿದೆ, 21.8% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ, ಆದರೆ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ಗಿಂತ ಕಮ್ಮಿ ಬಂದಿದೆ. ಇವತ್ತು ಶೇರ್ಸು 4.7% ಬಿತ್ತು. ನ್ಯೂಸ್ ನಂಬರ್ 3, ಸಿಪ್ಲಾ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸ್ ಏಪ್ರಿಲ್ ಟು ಜೂನ್ 2024 6,694 crores, ಏಪ್ರಿಲ್ ಟು ಜೂನ್ 2025 6,957 crores, 3.9% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ 1,175 crores ಇಂದ 1,292 crores ಆಗಿದೆ, 10% ಜಾಸ್ತಿ ಆಗಿದೆ. ಡೀಸೆಂಟ್ ರಿಸಲ್ಟ್ಸು ಕಂಪ್ನಿಗೆ, ಅಬವ್ ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ಶೇರ್ಸ್ ಇವತ್ತು 3% ರ್ಯಾಲಿ ಆಯಿತು. ನ್ಯೂಸ್ ನಂಬರ್ 4, ನಿಫ್ಟಿ ಡೌನ್ ಫಾರ್ 2 days. ನಿಫ್ಟಿ 2 ಕನ್ಸೆಕ್ಯೂಟಿವ್ ಡೇಸ್ ಡೌನ್ ಆಗಿದೆ. ಟೋಟಲ್ ಆಗಿ 2 ದಿವಸದಲ್ಲಿ 1.5% ಡೌನು, ಹಾಗೂ 25,000 ಮಾರ್ಕ್ಗಿಂತ ಮತ್ತೊಮ್ಮೆ ಕಮ್ಮಿಯಾಗಿ ಕ್ಲೋಸ್ ಆಗಿದೆ. ಮಾರ್ಕೆಟ್ಸು ಅದೇ ರೇಂಜಲ್ಲಿ ಕಂಟಿನ್ಯೂ ಆಗ್ತಾ ಇದೆ, ಸ್ಟ್ರಗಲ್ ಆಗೋದು. ಸೊ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ಗೆ ಶೇರ್ಸನ್ನು ಪರ್ಚೇಸ್ ಮಾಡಲಿಕ್ಕೆ ಅದೇ ಥರ ರೇಟಲ್ಲಿ ಸಿಗ್ತಾ ಇದೆ, ಆದರೆ ಶಾರ್ಟ್ ಟರ್ಮ್ ಟ್ರೇಡರ್ಸ್ಗೆ ಜಾಸ್ತಿ ಮೊಮೆಂಟಮ್ ಸಿಗ್ತಾ ಇಲ್ಲ. ಮಾರ್ಕೆಟ್ ಯಾಕೆ ಸದ್ಯಕ್ಕೆ ವೀಕ್ನೆಸ್ ತೋರಿಸ್ತಾ ಇದೆ ಅಂದರೆ, ಇಂಡಿಯಾ US ಟ್ರೇಡ್ ಡೀಲು ನೆಗೋಷಿಯೇಟ್ ಆಗಲಿಕ್ಕೆ ಟೈಮ್ ಆಗ್ತಾ ಇದೆ, ಡಿಲೇ ಆಗ್ತಾ ಇದೆ, ಹಾಗೂ FIIs ಕಂಟಿನ್ಯೂಸ್ ಆಗಿ ಸೇಲ್ ಮಾಡ್ತಾ ಬರ್ತಾ ಇದ್ದಾರೆ. ಪ್ಲಸ್ಸು ಕ್ವಾರ್ಟರ್ಲಿ ರಿಸಲ್ಟ್ಸು ಎಷ್ಟೋ ಕಂಪ್ನೀಸು ವಿಲೋ ಎಕ್ಸ್ಪೆಕ್ಟೇಷನ್ಸ್ ಬಂದಿದೆ. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಸುಮಾರು ದಿವಸ ಆದಮೇಲೆ ಇಂಡಿಯಾ ವಿಕ್ಸು 5% ಮೇಲೋಯ್ತು, ಹಾಗೂ 2 days ಬ್ಯಾಕು ಅದು ಒಂದು ಲೋಗ್ ಬಂದಿತ್ತು 10.5. ಈಗ 2 ದಿವಸ ಸ್ವಲ್ಪ ಮಾರ್ಕೆಟ್ ಬಿದ್ದ ವಿಕ್ಸು ಜಾಸ್ತಿ ಆಗಿದೆ, 11.28 ಬಂದಿದೆ. ನಿಫ್ಟಿ 30 days ಮೂವಿಂಗ್ ಆವರೇಜ್ಗಿಂತ ಕಮ್ಮಿ ಕ್ಲೋಸ್ ಆಗಿದೆ, ಹಾಗೂ ಇದು ಒಂದು ನೆಗೆಟಿವ್ ನ್ಯೂಸು ಶಾರ್ಟ್ ಟರ್ಮ್ ಟ್ರೇಡರ್ಸಿಗೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 225 ಪಾಯಿಂಟ್ ಡೌನ್, ಇವತ್ತು 24,837 ಕ್ಲೋಸ್ ಆಯಿತು, 0.89% ಡೌನು. ಸೆನ್ಸೆಕ್ಸು 721 ಪಾಯಿಂಟ್ಸ್ ಡೌನು, 81,463 ಕ್ಲೋಸ್ ಆಯಿತು. ಪಾಯಿಂಟ್ ನಂಬರ್ 2, ಟುಡೇಸ್ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಸಿಪ್ಲಾ 3% ಅಪ್ಪು, SBI ಲೈಫ್ ಇನ್ಶೂರೆನ್ಸ್ 2.15% ಅಪ್ಪು, ಅಪೋಲೋ ಹಾಸ್ಪಿಟಲ್ಸ್ 1.43% ಅಪ್ಪು. ಟಾಪ್ ಲೂಸರ್ಸು ಬಜಾಜ್ ಫೈನಾನ್ಸ್ 4.71% ಡೌನು, ಇಂಡಸ್ಇಂಡ್ ಬ್ಯಾಂಕ್ 2.85% ಡೌನು, ಶ್ರೀರಾಮ್ ಫೈನಾನ್ಸ್ 2.79% ಡೌನು. ಪಾಯಿಂಟ್ ನಂಬರ್ 3, ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೊರೆಂಟ್ ಫಾರ್ಮಾ 2.38% ಅಪ್ಪು, ICICI ಲೊಂಬಾರ್ಡ್ 0.76% ಅಪ್ಪು, ಝೈಡಸ್ ಲೈಫ್ 0.53% ಅಪ್ಪು. ಟಾಪ್ ಲೂಸರ್ಸು ಅದಾನಿ ಗ್ರೀನ್ ಎನರ್ಜಿ 4.39% ಡೌನು, ಅದಾನಿ ಎನರ್ಜಿ 3.76% ಡೌನು, ಹಾಗೂ ಲೋಧಾ ಡೆವಲಪರ್ಸ್ 3.52% ಡೌನು. ಪಾಯಿಂಟ್ ನಂಬರ್ 4, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ ಬರೀ 475 ಸ್ಟಾಕ್ಸ್ ಇವತ್ತು, ಕಮ್ಮಿ ಆಗಿದ್ದು 2,179, ಸೊ 18% ಅಪ್ಪು, 82% ಡೌನು. ಪಾಯಿಂಟ್ ನಂಬರ್ 5, ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,134 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 2,617 crores ನೆಟ್ ಪರ್ಚೇಸಸ್. ಪಾಯಿಂಟ್ ನಂಬರ್ 6, ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 10,048 per ಗ್ರಾಮು, ಸಿಲ್ವರ್ ಪ್ರೈಸ್ 118 ರೂಪಾಯಿ per ಗ್ರಾಮ್. ಪಾಯಿಂಟ್ ನಂಬರ್ 7, ಟುಡೇಸ್ ರುಪಿ ವ್ಯಾಲ್ಯೂ. $1 $86.52 rupees,
ಒಂದು ಯೂರೋ 101.52 rupees. ಪಾಯಿಂಟ್ ನಂಬರ್ 8, ಸ್ಟಾಕ್ಸ್ನ 52 ವೀಕ್ ಹೈ. ಯಾವ ಮೇಜರ್ ಸ್ಟಾಕು 52 ವೀಕ್ ಹೈ ಹತ್ರ ಬಂದಿಲ್ಲ ಇವತ್ತು. ಪಾಯಿಂಟ್ ನಂಬರ್ 9, ಸ್ಟಾಕ್ಸ್ನ 52 ವೀಕ್ ಲೋ. ಇಲ್ಲೂ ಯಾವ ಸ್ಟಾಕ್ಸು 52 ವೀಕ್ ಲೋ ಹತ್ರ ಬಂದಿಲ್ಲ. ನಾನು ಹೇಳ್ತಾ ಇರೋದು ಮೇಜರ್ ಸ್ಟಾಕ್ಸ್ ಬಗ್ಗೆ. ಪಾಯಿಂಟ್ ನಂಬರ್ 10, ಗ್ಲೋಬಲ್ ಕ್ಯೂಸ್ ಟುಡೇ. ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.36% ಡೌನು, ಜಪಾನ್ 0.87% ಡೌನು, ಜರ್ಮನಿ 0.52% ಡೌನು, ಫ್ರಾನ್ಸ್ 0.09% ಅಪ್, UK 0.33% ಡೌನು ಹಾಗೂ ನ್ಯಾಸ್ಡ್ಯಾಕು 0.18% ಅಪ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ.